ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಬಿಟ್ಟಿದೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಇರಾನ್ನಲ್ಲಿ ಯುದ್ಧಾಪರಾಧವನ್ನ ಎಸಗಿಬಿಡ್ತಾ ಅಮೆರಿಕಾದ ವಿರುದ್ಧ ಇರಾನ್ ಇದೀಗ ಗಂಭೀರ ಆರೋಪವನ್ನ ಮಾಡೋದಕ್ಕೆ ಮುಂದಾಗಿದೆ. ಇರಾನ್ ಶಾಲೆ ಮೇಲೆ ದಾಳಿ ಮಾಡಿದ್ದೇ ಅಮೆರಿಕಾದ ಟಮಾಹಾಕ್ ಮಿಸೈಲ್ನಿಂದ ದಾಳಿಯಾಗಿದೆ. ಟಮಾಹಾಕ್ ಮಿಸೈಲ್ ದಾಳಿಯಿಂದ ಮಕ್ಕಳ ಸಾವಾಗಿರೋದು. 168 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ರಲ್ಲ, ಆ ಒಂದು ಸಾವಿಗೆ ಅಮೆರಿಕವೇ ನೇರ ಕಾರಣ ಅಂತ ಹೇಳಿ ದಾಳಿಯ ವಿಡಿಯೋವನ್ನ ಇರಾನ್ ಬಿಡುಗಡೆ ಮಾಡಿದೆ. ನಾವು ದಾಳಿ ಮಾಡಿಲ್ಲ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಮಿಸೈಲ್ ದಾಳಿಯಲ್ಲಿ 165 ಶಾಲಾ ಮಕ್ಕಳು ಮೃತಪಟ್ಟಿದ್ರು. 165 ಮಕ್ಕಳ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನು ಮಾಡಿತ್ತು ಇರಾನ್. ಇದನ್ನು ನೋಡಿ ಅದೆಷ್ಟೋ ಜನ ಬಹಳಷ್ಟು ನೊಂದ್ಕೊಂಡ್ರು, ಪೋಷಕರು ಕಣ್ಣೀರು ಹಾಕಿದ್ರು. ಜೊತೆಗೆ ಯಾವುದೋ ದ್ವೇಷಕ್ಕೆ ಮಕ್ಕಳನ್ನ ಬಲಿ ಪಡೆದುಕೊಂಡ್ಬಿಟ್ರು ಅಂತ ಹೇಳಿ ಒಂದಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದರೆ ಈ ಒಂದು ಮಿಸೈಲ್ ದಾಳಿ ನಮ್ಮದಲ್ಲ ಅಂತ ಹೇಳಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ನಡೆಸ್ತಲ್ಲ, ಮಕ್ಕಳ ಮೇಲೆ, ಶಾಲೆಯ ಮೇಲೆ ಬಾಂಬ್ ಹಾಕಿದ್ದು ಅಥವಾ ಕ್ಷಿಪಣಿ ಹಾಕಿದ್ದು ನಾವಲ್ಲ ಅಂತ ಹೇಳ್ಕೊಂಡಿದ್ರು ಡೊನಾಲ್ಡ್ ಟ್ರಂಪ್. ಆದರೆ ಇದೀಗ ವಿಡಿಯೋ ಸಮೇತ, ಸಾಕ್ಷಿ ಸಮೇತ ಇರಾನ್ ವಿಡಿಯೋವನ್ನ ಬಿಡುಗಡೆ ಮಾಡಿ ಇದು ಅಮೆರಿಕದ ದಾಳಿಯೇ ಅಂತ ದೃಢಪಡಿಸೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಇದು ಯುದ್ಧಾಪರಾಧವಾಗುತ್ತಾ? ಬಹಳಷ್ಟು ಮಕ್ಕಳು, ಅದರಲ್ಲಿ 165 ವಿದ್ಯಾರ್ಥಿನಿಯರು ಶಾಲೆಯ ಮೇಲೆ ಕ್ಷಿಪಣಿ ಬಿದ್ದಿದ್ರಿಂದ 165 ಮಕ್ಕಳು ಇನ್ನು ಅಸುನೀಗಿದ್ರು. ಈ ಒಂದು ಸಂದರ್ಭದಲ್ಲಿ ಹೊರಗಡೆ ಕಿರ್ಚಾಟ, ನರಳಾಟ, ಪೋಷಕರ ಆಕ್ರಂದನ, ಇವೆಲ್ಲದರ ನಡುವೆ ಅಷ್ಟು ಮಕ್ಕಳನ್ನ ಒಟ್ಟಿಗೆ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡಲಾಯಿತು. ಆದರೆ ಸದ್ಯಕ್ಕೆ ಈಗ ಇರಾನ್ ವಿಡಿಯೋ ಸಮೇತ ದಾಖಲೆಯನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ. ಇರಾನ್ನಲ್ಲಿ ಯುದ್ಧಾಪರಾಧವನ್ನು ಎಸಗಿಬಿಡ್ತಾ ಹಾಗಾದ್ರೆ ಅಮೆರಿಕದ ವಿರುದ್ಧ ಇದೀಗ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು ಇರಾನ್. ಈಗಾಗಲೇ 10ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಯುದ್ಧ. ಆಗ ನಡೆದಂಥ, ಈ ಕಳೆದ 9 ದಿನಗಳ ಹಿಂದೆ ನಡೆದಂಥ ಶಾಲೆಯ ಮೇಲೆ ಬಿದ್ದಂಥ ಆ ಒಂದು ಮಿಸೈಲ್ ದಾಳಿಯನ್ನ ವಿಡಿಯೋ ಸಮೇತ ಬಿಡುಗಡೆ ಮಾಡಿ ಇದು ಅಮೆರಿಕ ಮಾಡಿರುವಂತಹ ದಾಳಿಯೇ ಅಂತ ಹೇಳಿ ಇರಾನ್ ಇದೀಗ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಜೊತೆಗೆ ಅಮೆರಿಕದ ಟಮಾಹಾಕ್ ಮಿಸೈಲ್ನಿಂದಲೇ ದಾಳಿಯಾಗಿದೆ, ಟಮಾಹಾಕ್ ಮಿಸೈಲ್ ದಾಳಿ ಆಗಿದೆ ಅಂತ ಹೇಳಿ ವಿಡಿಯೋ ಸಮೇತ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇಲ್ಲಿ ಇರಾನ್. ದಾಳಿಯ ವಿಡಿಯೋವನ್ನ ಇರಾನ್ ಈಗ ಬಿಡುಗಡೆ ಮಾಡಿದೆ. ಆದರೆ ನಾವು ದಾಳಿ ಮಾಡಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅವರು ದಾಳಿ ಮಾಡಿಲ್ಲ ಅಂತ ಹೇಳಿದ್ರೆ ಈ ಟಮಾಹಾಕ್ ಮಿಸೈಲ್ ಇಲ್ಲಿ ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ತಾ ಇದೆ ಇರಾನ್. ಒಟ್ಟಾರೆ ಈ ಒಂದು ಮಿಸೈಲ್ ದಾಳಿಯಲ್ಲಿ 165 ಶಾಲಾ ಮಕ್ಕಳು ಮೃತಪಟ್ಟಿದ್ರು. 165 ಶಾಲಾ ಮಕ್ಕಳನ್ನ ಒಟ್ಟಿಗೆ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡಲಾಗಿತ್ತು.